ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವ ಸುಮಾರು 3,000-4 ಸಾವಿರ ಕೋಟಿಗೂ ಅಧಿಕ ಅನುದಾನ ನಷ್ಟವಾಗುತ್ತಿದೆ ಎಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಸಿರ್ಸಿ ಪಶ್ಚಿಮ ಭಾಗದ ಅಧ್ಯಕ್ಷ ನವೀನ್ ಶೆಟ್ಟಿ ಆರೋಪಿಸಿದರು. ಸಿರ್ಸಿ ನಗರದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನವೀನ್ ಶೆಟ್ಟಿಯವರು, ರಾಜ್ಯ ಸರ್ಕಾರದ ಹಠಮಾರಿತನ ಧೋರಣೆಯಿಂದ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ರಾಜ್ಯ ಸರ್ಕಾರ ಈಗ ಸ್ಥಳೀಯ ಚುನಾವಣೆಗಳನ್ನು ಮಾಡದೇ ಇರುವುದರಿಂದ ಸಾವಿರಾರು ಕೋಟಿ ಕೇಂದ್ರದಿಂದ ಬರುವ ಹಣ ಬರದಂತಾಗಿದೆ. ಕೇಂದ್ರ ಹಣಕಾಸು ಆಯೋಗದ ಪ್ರಕಾರ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತ್ಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಚುನಾಯಿತಗಳಾಗಿ ಇರಲೇಬೇಕು, ಇಲ್ಲವಾದಲ್ಲಿ ಹಣ ಬಿಡುಗಡೆ ಮಾಡುವುದಿಲ್ಲ ಎಂದು ಎನ್ನಲಾಗುತ್ತಿದೆ. 15ನೇ ಹಣಕಾಸು ಆಯೋಗದ ಸಾವಿರಾರು ಕೋಟಿ ರೂಪಾಯಿ ಗ್ರಾಮ ಪಂಚಾಯತ್ಗಳ ಹೆಸರಿಗೆ ಬರಬೇಕಾದರೆ ಚುನಾಯಿತ ಪ್ರತಿನಿಧಿಗಳು ಇರಬೇಕು. ಅದು ಸರ್ಕಾರದ ಕೈಯಲ್ಲಿ ಅಧಿಕಾರಿಗಳ ಮೂಲಕ ಸುಳಿಯಲು ಬಿಡುವ ಹಣವಲ್ಲ. ಆದರೆ ರಾಜ್ಯ ಸರ್ಕಾರ ಕೇವಲ ಅಡ್ಮಿನಿಸ್ಟ್ರೇಟರ್ಗಳ ಕೈಯಲ್ಲಿ ಕೊಟ್ಟು ಪ್ರಜಾಪ್ರಭುತ್ವವನ್ನೇ ಬಂಧನದಲ್ಲಿಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಹಣಕಾಸು ಆಯೋಗ ಮತ್ತು ವಿವಿಧ ವರದಿಗಳ 15ನೇ ಹಣಕಾಸು ಆಯೋಗವು 2021ರಿಂದ 26ರ ಅವಧಿಗೆ ಕರ್ನಾಟಕಕ್ಕೆ ಒಟ್ಟು 3,18,948 ಕೋಟಿ ಅನುದಾನವನ್ನು ನಿಗದಿಪಡಿಸಿತ್ತು. ಆದರೆ ಚುನಾವಣೆ ವಿಳಂಬದಿಂದಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಸ್ಥಗಿತಗೊಳ್ಳುವ ಭೀತಿಯಲ್ಲಿದೆ ಎಂದು ಆರೋಪಿಸಿದ ಅವರು, ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣ ತರಲು ಸಾಧ್ಯವೇ? ಈ ಹಣವನ್ನು ಪಡೆಯಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು ಏಕೈಕ ಮಾರ್ಗವಾಗಿದ್ದು, 15ನೇ ಹಣಕಾಸು ಆಯೋಗದ ಅವಧಿಯು ಮಾರ್ಚ್ 31, 2026ಕ್ಕೆ ಕೊನೆಗೊಳ್ಳಲಿದೆ. ಈ ಅವಧಿಯೊಳಗೆ ಚುನಾವಣೆ ನಡೆಸಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರ ವಹಿಸಿಕೊಂಡರೆ ಮಾತ್ರ ಹಣವನ್ನು ಪಡೆಯಲು ಸಾಧ್ಯ. ಇಲ್ಲದಿದ್ದರೆ ಅನುದಾನವು ರದ್ದಾಗುತ್ತದೆ. ಅದರಿಂದ ಆಯ್ಕೆಯಾದ ಸರ್ಕಾರ ಇದನ್ನು ಜನರಿಗೆ ಹೇಳದೆ ಮುಚ್ಚಿಡುತ್ತಿದೆ. ಇದು ಜನರ ಹಣ, ಜನರ ಅಧಿಕಾರ, ಗ್ರಾಮದ ಭವಿಷ್ಯವನ್ನು ಕತ್ತಲಿಗೆ ತಳ್ಳಿ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಅಧಿಕಾರ ವಿಕೇಂದ್ರೀಕರಣಕ್ಕೆ ಹಿನ್ನಡೆಯಾಗಿದ್ದು, ಅನುಚ್ಛೇದ 243 ಆರ್ಟಿಕಲ್ 243 ಈ ಪ್ರತಿ ಪಂಚಾಯತ್ನ ಅವಧಿಯು 5 ವರ್ಷಗಳಾಗಿರುತ್ತದೆ ಮತ್ತು ಅವಧಿ ಮುಗಿಯುವ ಮೊದಲೇ ಚುನಾವಣೆ ನಡೆಸಬೇಕು. ಈ ಪರಿಚ್ಛೇದದ ಮುಖ್ಯ ಉದ್ದೇಶವಾಗಿದೆ. ಗೌರವಾನ್ವಿತ ನ್ಯಾಯಾಲಯವು ಈಗಾಗಲೇ ಚುನಾವಣೆ ನಡೆಸುವಂತೆ ಪದೇ ಪದೇ ಎಚ್ಚರಿಕೆ ನೀಡಿದರೂ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಇದು ಕೇವಲ ಕಾನೂನಿನ ಉಲ್ಲಂಘನೆಯಲ್ಲ, ಬದಲಿಗೆ ಗ್ರಾಮೀಣ ಮತದಾರರಿಗೆ ಮಾಡುತ್ತಿರುವ ದ್ರೋಹವಾಗಿದೆ. ಈಗಾಗಲೇ 15ನೇ ಹಣಕಾಸು ಅವಧಿ ಮುಗಿದಿದೆ. ಮುಂದೆ 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನ್ವಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದಿದ್ದರೆ ಕರ್ನಾಟಕವು ವಾರ್ಷಿಕವಾಗಿ ಸುಮಾರು 16,000 ಕೋಟಿವರೆಗೆ ನಷ್ಟ ಅನುಭವಿಸಬಹುದು. ಸುಮಾರು 5,958 ಗ್ರಾಮ ಪಂಚಾಯಿತಿಗಳ 90,000 ಸದಸ್ಯರ 233 ತಾಲೂಕು ಪಂಚಾಯತ್, 31 ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳು ಇಲ್ಲದೆ 15ನೇ ಹಣಕಾಸಿನ 2025-26ನೇ ಸಾಲಿನ ಗ್ರಾಮ ಪಂಚಾಯತ್ ಕ್ರಿಯಾ ಯೋಜನೆ ರದ್ದಿ ಪೇಪರ್ ಆಗಿ ಹೋಗುವ ಹಂತದಲ್ಲಿದೆ. ಹಳ್ಳಿಗಳ ಭವಿಷ್ಯದ ದೃಷ್ಟಿಯಿಂದ 15ನೇ ಹಣಕಾಸಿನ ಬಾಕಿ ಇರುವ ಹಣ ರಾಜ್ಯದ ಹಳ್ಳಿಗಳಿಗೆ ತುಂಬಾ ಅವಶ್ಯಕತೆ ಇದ್ದು, ರಾಜ್ಯ ಸರ್ಕಾರ ಇದರ ಲೋಪದೋಷಗಳನ್ನು ಸರಿಪಡಿಸಿ ತಕ್ಷಣ ಹಣವನ್ನು ರದ್ದಾಗದಂತೆ ತಡೆದು ಬಿಡುಗಡೆಗೊಳಿಸಲು ಕ್ರಮ ಜರುಗಿಸಬೇಕೆಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಸಿರ್ಸಿ ಪಶ್ಚಿಮ ಭಾಗದಿಂದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಗ್ರಾಮ ಪಂಚಾಯತಿಂದ ನಾವು ಪ್ರತಿಯೊಂದು ಈಗ ಇದು ನಮ್ಮ ಒಂದು ಇಸ್ಲೂರು ತಾಲೂಕಿಂದ ಒಂದು ಗ್ರಾಮ ಪಂಚಾಯತಿಂದ ಕ್ರಿಯಾ ಯೋಜನೆ ಹೆಚ್ಚು ಕಡಿಮೆ 37,95,000 ಕ್ರಿಯಾ ಯೋಜನೆ ಮಾಡಿದ್ದೀವಿ. ಅಷ್ಟು ಅನುದಾನದ ಹಣ ನಮ್ಗೆ ಅಲೋಕೇಶನ್ ಆಗಿದೆ. ಆದರೆ ಒಂದು ರೂಪಾಯಿ ನಮ್ಮ ಹತ್ರ ಗ್ರ್ಯಾಂಟ್ ನಮಗೆ ಬರಲಿಲ್ಲ. ನಾವು ಕ್ರಿಯಾ ಯೋಜನೆ ಮಾಡಿರೋದಷ್ಟೇ ಬಿಟ್ಟರೆ ನಮಗದು ಕೈ ಸಿಗಲಿಲ್ಲ. ಅದು ಒಂದು ನಾವೇನು ಗ್ರಾಮದ ಅಭಿವೃದ್ಧಿಗೆ ಗ್ರಾಮ ಸಭೆ ಎಲ್ಲ ಮಾಡಿ, ವಾರ್ಡ್ ಸಭೆ ಎಲ್ಲ ಮಾಡಿ ಹಾಕಿದ್ದೀವಿ ಜನರು. ಅದು ಇನ್ನೂ ತನಕ 1 ರೂಪಾಯಿನೂ ನಮ್ಮ ಕೆಲಸ ಮಾಡಲಿಕ್ಕಾಗಲಿಲ್ಲ. ಕಾರಣ ಈಗ ಕೇಂದ್ರದಿಂದ ಈ ಹಣ ಬರಬೇಕು, ಆದರೆ ಅವರು ಕೆಲವು ದಾಖಲೆಗಳನ್ನು ಕೇಳ್ತಾರೆ. ಅದು ರಾಜ್ಯ ಸರ್ಕಾರ ಅವ್ರಿಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಸಂಸತ್ತಲ್ಲಿ ನಮ್ಮ ಕರ್ನಾಟಕದ ಸಂಸದರು ಈ ವಿಷಯವಾಗಿ ಚರ್ಚಿಸಿದಾಗ 15ನೇ ಹಣಕಾಸಿನ ಹಣ ಯಾಕೆ ಸುಮಾರು ಟೋಟಲ್ ಆಗಿ 10,000 ಕೋಟಿಯಷ್ಟು ಹಣ ಪೆಂಡಿಂಗ್ ಉಂಟು. ಅದರಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದ ಸುಮಾರು 3,000-4,000 ಕೋಟಿಯಷ್ಟು ಹಣ ಯಾಕೆ ಇರ್ತಕ್ಕ ಬರಲಿಲ್ಲ ಅಂತಂದರೆ, ಅವರು ಅದರಲ್ಲಿ ವರ್ಗಾವಣೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಲಿಲ್ಲ. ಅಂದರೆ GTC Incoming voice call from Praveen Beda ದಾಖಲೆಗಳ ಬಗ್ಗೆ ಅವ್ರು ಕೊಡಲಿಲ್ಲ. ನಾವು ಅದನ್ನು ತಡೆ ಹಿಡಿದಿಲ್ಲ. ಅವ್ರ ದಾಖಲೆಗಳು ಕೊಟ್ಟು Incoming voice call from Praveen Beda Parbolik next reporter Parwar on Sim 1. ಆದರೆ ನಮ್ಮ ವಿಚಾರ ಏನಂತಂದ್ರೆ, ಈಗ ನಾವು ಜನರಿಗೆ ಒಂದು ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ತಗೊಂಡಿರುವ ಕ್ರಿಯಾ ಯೋಜನೆ ಈಗ ಇದಕ್ಕೆ ಮಾಡೋದು. ಯಾಕಂತಂದ್ರೆ ಈಗ ಅವ್ರು ಹೇಳೋ ಪ್ರಕಾರ ಸ್ಥಳೀಯ ಚುನಾವಣಾ ಪ್ರತಿನಿಧಿಗಳಿಲ್ಲ ಅಂತಂದ್ರೆ ಈ ಹಣ ಬರುವುದಿಲ್ಲ ಅಂತ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಪ್ರಮುಖರಾದ ಶಶಿಕಲಾ ನಾಯ್ಕ್, ನಾರಾಯಣ್ ಹೆಗಡೆ, ಜ್ಯೋತಿ ಹೆಗಡೆ, ಮಂಜುನಾಥ್ ಪೂಜಾರಿ, ನಾಗರಾಜ್ ಹೆಗಡೆ ಸೇರಿ ಅನೇಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.